ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆಗೆ ಪ್ರಮುಖ ಕಾರಣ ಯಾರು ಅಂತ ನಾವು ನೋಡಿದ್ರೆ ಪ್ರಮುಖವಾದ ಕಾರಣ ಇಲ್ಲಿಂದ ಕಿಡ್ನಾಪ್ ಮಾಡಿದಂತಹ ಆರೋಪಿ ರಾಘವೇಂದ್ರ ಅಲಿಯಾಸ್ ರಘು. ಈತ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ತಾನೆ. ಈತನ ಮುಖಾಂತರವೇ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸ್ತಾರೆ. ಜೊತೆಗೆ ಸಹ ಆರೋಪಿಗಳು ಅಂದ್ರೆ ಕಿಡ್ನಾಪ್ಗೆ ಸಹಕರಿಸಿದಂತ ಆರೋಪಿಗಳೇನಿದ್ದಾರೆ ಅವ್ರಿಗೆ ಸಾಕಷ್ಟು ಜನರಿಗೆ ಈ ವಿಚಾರವೇ ಗೊತ್ತಿರಲಿಲ್ಲ. ಆದ್ರೆ ರಾಘವೇಂದ್ರ ಎಲ್ಲರನ್ನೂ ಕೂಡ ಪುಸ್ಲಾಯಿಸಿ ರೇಣುಕಾ ಸ್ವಾಮಿ ಅವರನ್ನ ಇಲ್ಲಿಂದ ಕಿಡ್ನಾಪ್ ಮಾಡಿ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದ. ಹಾಗಾದ್ರೆ ರಾಘವೇಂದ್ರನ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಸಾಕಷ್ಟು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಈತ ಬರೀ ಈ ರೀತಿಯ ದಂಧೆಗಳನ್ನ ಅಥವಾ ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ದುಂಡಾವರ್ತನೆಯನ್ನ ಅಥವಾ ಗುಂಡಾಗಿರಿಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ಸಾಕಷ್ಟು ಜನ ಚಿತ್ರದುರ್ಗದ ಅಂದ್ರೆ ಅವರ ಅಕ್ಕಪಕ್ಕದ ನಿವಾಸಿಗಳು ಕೂಡ ಆರೋಪ ಮಾಡ್ತಾ ಇದ್ರು. ನನ್ನ ಜೊತೆಲಿ ಈಗ ಅವರ ಅಕ್ಕಪಕ್ಕದ ನಿವಾಸಿ ಇದ್ದಾರೆ ಚಂದ್ರಮ್ಮ ಅಂತ, ಅವ್ರನ್ನ ಮಾತನಾಡಿಸ್ತೀನಿ. ಹೇಗಿದ್ದ ರಾಘವೇಂದ್ರ? ಯಾಕಂದ್ರೆ ರಾಘವೇಂದ್ರ ಮತ್ತೆ ಸಹನಾ ಮೇಲೆ ಸಾಕಷ್ಟು ಈ ಹಿಂದೆ ಕೂಡ ಕಂಪ್ಲೇಂಟ್ಗಳು ದಾಖಲಾಗಿದ್ವು. ಸಾಕಷ್ಟು ಕ್ರಿಮಿನಲ್ ಇದ್ದಾರೆ ಇವರು ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಿತ್ತು. ಜೊತೆಗೆ ಈ ಪ್ರಕರಣದಲ್ಲಿ ದುಡ್ಡು ಕೂಡ ಸಹನಾ ಅವರ ಬಳಿ ಸೀಸ್ ಮಾಡಲಾಗಿತ್ತು. ಸದ್ಯ ಅವರ ಪಕ್ಕದ ಮನೆ ನಿವಾಸಿ ಅಂದ್ರೆ ಅಕ್ಕಪಕ್ಕದ ನಿವಾಸಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಈಗ ರಾಘವೇಂದ್ರ ಅವರು ನಿಮ್ಮ ನೈಬರ್ಸ್, ಇಲ್ಲೇ ಪಕ್ಕದ ನಿವಾಸಿಗಳು. ಹೇಗಿರ್ತಿದ್ರು ಅವರು ಇಲ್ಲಿ ಏರಿಯಾದಲ್ಲಿ? ರೌಡಿ ತರನೇ ಬರೋನು ಸರ್, ರೌಡಿ ತರನೇ ಬರೋನು. ನಮಗೆಲ್ಲ ದೂರ ದೂರ ನೋಡೋನು. ಹಂಗಾಗಿ ಅವ್ನು ಕುಡ್ಕೊಂಡ್ ಬಂದು ಅವನ ಹೆಂಡತಿ ಹತ್ರ ಭಾಳ ಜಗಳಾಡೋನಂತೆ. ಹಂಗಾಗಿ ಆ ಅಜ್ಜಿ ಬರಬೇಡ ಅಂತ ಹೇಳಿದ್ರು, ಬಂದ್ ಹೋಗಿದ್ದಾನೆ ಅಷ್ಟು. ಈ 12 ಮನೆ ಏನೋ ಬದಲಾಯಿಸ್ತಿದ್ದ, ಗಲಾಟೆ ಮಾಡಿದ, ಬಂಗಾರ ಕಳೆದ್ಮೇ ಅವ್ನಿಗೇನು ಗೊತ್ತಿರ್ಲಿಲ್ಲ. ಫಸ್ಟು ಗೋಪಾಲ್ಪುರದಲ್ಲಿ ಇದ್ದ. ಅಲ್ಲಿಂದ ಬಂದು ಸಾನ ನಮ್ಮನೆ ಕಳ್ತನ ಮಾಡಿದ್ರು. ಕಳ್ತನ ಮಾಡ್ಕೊಂಡು ಅಷ್ಟು 11 ತಲ ಬಂಗಾರನೂ ತಗೊಂಡೋದಳು. ಹೆಂಗ್ ಕಳ್ತನ ಮಾಡಿದ್ರು? ಬಂದ್ರು ಒಂದ್ ದಿವಸ, 2 ದಿವಸ ಬಂದ್ರು. ಅವ್ರ ಅಜ್ಜಿ ಮನೆ ನಮ್ಮನೆ ಇತ್ತ. ಫಸ್ಟಿಂದ ನಮ್ ಪರಿಚಯ ಇದ್ದು ಅಕ್ಕ ಅಂತ ಓಡಾಡಳು. ಆಮೇಲೆ ಬ್ಯೂಟಿ ಪಾರ್ಲರ್ ಕಲಿತೀನಿ, ದುಡ್ಡು ಕೊಡಮ್ಮ ಅಂತ, ಆಟಕ್ಕೆ ದುಡ್ಡು ಕೊಡು ಅಂದಳು. ನಾನು ಇಲ್ಲ ಕಣೆ, ದಿನ ಯಾಕೆ ಕೊಡೋಣ, ಊಟ ಮಾಡ್ಕೊಂಡು ಹೋಗು, ದುಡ್ಡು ಕೇಳಬೇಡ ಅಂತಿದ್ದೆ. ನಮ್ಮ ಮನೆಯವರು ಕೊಡೆ, ನಮ್ಮ ಮಗಳಿದ್ರೆ ಕೊಡ್ತಿರ್ಲಿಲ್ಲ ಅಂತಂದೇಳಿ ದಿನ 5 ರೂಪಾಯಿ ನಾವು ಕೊಟ್ಟು ಕಳಿಸ್ತಿದ್ವಿ. ಅವಳಿಗೆ ಗೊತ್ತು ಕೇಳಬೇಕಾದ್ರೆ ದಿನ 5 ರೂಪಾಯಿ ಕೊಟ್ಟು ಕಳಿಸ್ತಿದ್ವಿ. ಹಂಗಾಗಿ ಹಿಂಗೆ ಮಾಡಿ ಅವ್ರ ಅಜ್ಜಿ ಕೊಟ್ರಮ್ಮ ಅಂತ ಆ ಅಜ್ಜಿ ಮದುವೆ ಮಾಡ್ಕೊಂಡು ಒಂದು 6 ತಿಂಗಳ ವರ್ಷ ಇದ್ಮೇಲೆ ಮತ್ತೆ ಅವ್ನ ರಘುದ ಜೊತೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟು, ಅಕ್ಕ ನಾವು ಹಿಂಗೆ ಬಾನೆ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ನಂಗೆ ದುಡ್ಡು ಕೊಡು, ಬೇಕು ಅಂದ್ಲು. ಇಲ್ಲಮ್ಮ, ನಾವು ದುಡ್ಡೆಲ್ಲ ಕೇಳಬೇಡ, ನಿಮ್ಮಂಥವ್ರಿಗೆಲ್ಲ ದುಡ್ಡು ಕೊಡಲ್ಲ ನಾನು ಅಂತ ಆಗಲೇ ಅಂದೆ. ಆದರೂ ಒಂದು 2,000 ಕೊಟ್ಟು ಕಳಿಸಿದ್ರು. ಮತ್ತೆ 1 ತಿಂಗಳು ತನಕ ನಮ್ಮ ಮನೆಗೆ ಬರಲಿಲ್ಲ. ಒಂದು 6 ತಿಂಗಳಾದ್ಮೇಲೆ ಮತ್ತೆ ಬಂದು, ನನಗೆ ಹಿಂಗೆ ಕಷ್ಟ ಐತೆ ಕೊಡು ಅಂತ ಅವ್ರ ಆಂಟಿ ಜಾಮೀನು ಮಾಡಿಸ್ಕೊಂಡು ನನ್ನ ಹತ್ರ ಮತ್ತೆ ಒಂದು ಸರ ಇತ್ತು, ಅಡ ಇಟ್ಟು ದುಡ್ಡು ಕೊಟ್ಟೆ. ಆಮೇಲೆ 3 ತಿಂಗಳಾದ್ಮೇಲೆ ಮತ್ತೆ ನಾನೇ ಹಿಂಬಲತ್ಕೊಂಡು ಹೋಗಿ ಗೋಪಾಲ್ಪುರದಲ್ಲಿದ್ದರು, ಬಿಡಿಸ್ಕೊಂಡು ತಗೊಂಬಂದೆ. ಅವ್ರ ಆಂಟಿ ಜಾಮೀನು ಇರೋತ್ತಿಗೆ ನನಗೆ ಆ ಸರ ಬಂದಮೇಲೆ ಮತ್ತೆ 6 ತಿಂಗಳು ನಮ್ಮ ಮನೆ ಕಡೆ ಬರಲಿಲ್ಲ. ಆಮೇಲೆ ಮತ್ತೆ ತಿರ್ಗಾ ಅದೇನು ಮಾಡ್ಕೊಂಬಂದ್ರೆ ಗೊತ್ತಿಲ್ಲ, ಜ್ಯೂಸ್ನಾಗ ಏನೋ ಹಾಕ್ಕೊಂಬಂದು ನಮ್ಮನೆಗೆ ಬಂದು ನನಗೆ ಜ್ಯೂಸ್ನಾಗೆ ಭಂಡಾರದ ಥರದ್ದು ಏನೋ ಹಾಕಿ ಕುಡಿಸಿದ್ಲು. ಒಂದ್ಗೂ ಕುಡ್ದೆ ವಿಷ ಆಯ್ತು. ಒಂದ್ಗೂ ಕುಡ್ದೆ ಏನೋ ಅನ್ಸಲ್ಲ. ಆಮೇಲೆ ಇನ್ನೊಂದ್ಸರಿ ವಿಷ ಆಯ್ತು. ಏನಮ್ಮ ಇಂಥದ್ದು ವಿಷ ಐತಿ, ನೀವು ಕುಡಿತಿದ್ದೀರಾ ಅಂತಂದು ಕೊಟ್ಟೆ. ಆಮೇಲೆ ಅದನ್ನೇನು ಮಾಡ್ತೀಯ, ಅವಳು ತಗೊಂಡೋಗಿ ಚೆಲ್ಲಿದ್ದು ಅಷ್ಟೇ. ನಾನು ಸುಮ್ಮನೆ ಕೂತ್ಕೊಂಡು ಹೊರಕ್ಕೆ ಹೋಗಂಗಾತು. ಹೊರಗೆ ಹೋಗಿ ನಿಂತ್ಕೊಂಡೆ. ಆ ಹುಡುಗನ ಅವ್ರ ತಮ್ಮನ ಕರ್ಕೊಂಬಂದು ಬಾಗಿಲೇ ನಿಲ್ಸಿದ್ದಾಳೆ. ಅವಳು ರೂಮಲ್ಲಿ ಹೋಗಿ ಬಟ್ಟೆ ಯಾರು ತೋರಿಸೋ ಅಂತ ಅಂದ್ಲು. ಬೀಗ ಒಳಗಿದ್ದ ಬೀಗ ತಗೊಂಬಂದು ಡಬ್ಬಿಗೆ ಹಾಕಿ, ಡಬ್ಬಿಗಳು ತಗೊಂಬಂದು ಬೀಗ ತೆಗೆದು ಆ ಬಟ್ಟೆ ತಂದಿರೋ ಸೀರೆ ತೋರಿಸಿದೆ. ಅದು ಗುಲಾಬಿದು ತೋರಿಸಿದೆ. ಅವಳು ಬಟ್ಟೆ ನೋಡಲಿಲ್ಲ. ಅವಳು ಬೀರಿನ ಬೀಗ ಹಾಕ್ತಾಳೋ ಇಲ್ಲ ಅಂತ ನನ್ನ ಬೀರಿನ ಕಡೆನೇ ನೋಡ್ತಾ ಇದ್ಲು. ಆ ಬೀರಿನ ಬೀಗ ಹಂಗೆ ಸಿಗಿಸ್ದೆ. ನಾನು ಹೊರಗಡೆ ಹೋಗ್ಬಿಟ್ಟೆ. ನನಗೆ ಅಷ್ಟು ಮಂಕಾಗ್ಬಿಡ್ತು. ಬುದ್ಧಿ ಎಲ್ಲ ಚಾಲ್ತಿ ಇರಲಿಲ್ಲ ಒಟ್ಟಿಗೆ. ಸುಮ್ಮನೆ ಹೊರಕ್ಕೆ ಹೋದೆ. ಅವಳು ತಗೊಂಬಂದು ಹಿಂಗೆ ಸಣ್ಣ ಪರ್ಸ್ ತಂದಿದ್ಲು. ಅದು ನೇರಳೆ ಕಲ್ಲರು. ಆ ಪರ್ಸ್ನೊಳಗೆ ಇಟ್ಕೊಂಡು ಸುಮ್ಮನೆ ಕೂತಿದ್ಲು. ಬ್ಯೂಟಿ ಪಾರ್ಲರ್ ಮಾಡ್ತಿದ್ಲಲ್ಲ, ಮತ್ತು ಐಬ್ರೋ ಮಾಡೋಕ್ಕೆ ಬಾರೆ, ನಮ್ಮ ಜ್ಯೋತಿ ಬರ್ತಾಳೆ ಅಂತ ಅಂದೆ. ಆಯಿತು ಅಂತಂದೇಳಿ ಬರ್ತೀನಿ ಅಂತ ಹೋದಳು. ನಾನು ಬಂಗಾರ ತಗೊಂಡು, ಅಕ್ಕ ನಾವು ಹೋಗ್ತೀವಿ ಅಂತ ಅವ್ರ ಅಜ್ಜಿ ಮನೆಗೆ ಹೋದ್ಲು. ನಾನು ಒಳಗಿದ್ದೆ. ಹಂಗೆ ರಿಟರ್ನ್ ಪೇಟೆಗೆ ಹೋದಳು. ಆಮೇಲೆ ನನಗೆ ಅವತ್ತು ಬೀರ್ ನೋಡಲಿಲ್ಲ. ತಿರ್ಗಾ ಇನ್ನೊಂದು ದಿವಸ ಬಿಟ್ಟು ಅವತ್ತು ನೋಡಲಿಲ್ಲ. ಇನ್ನೊಂದು ದಿವಸ ಮಂಗಳವಾರ ಬಂದಳು. ಬುಧವಾರ ನೋಡಲಿಲ್ಲ, ಗುರುವಾರ ನೋಡಿದೆ. ಫಂಕ್ಷನ್ ಇತ್ತು. ಬಂಗಾರ ತಗೊಂಡು ಬಳೆನೂ ಸರ ಹಾಕ್ಯಣತ್ ನೋಡಿದ್ರೆ ಆ ಡಬ್ಬಿ ಒಂದೇ ಖಾಲಿ ಇತ್ತು. ಆಮೇಲೆ ನಮ್ಮ ಮನೆಯವ್ರು ಬಂದರು. ಊಟಕ್ಕೆ ಬಂದರು 2 ಗಂಟೆಗೆ. ಅವಾಗ ನೋಡ್ರಿ ಬಂಗಾರ ಎಲ್ಲ ಹಗ್ಲೆಲ್ಲ ಹೋಗ್ತಾಳೆ, ನಿನ್ಗೇನೋ ಮಾಡ್ತೀನಿ ಅಂತಂದೇಳಿ
ಬಚ್ಚಿಕ್ಕಿದೇನ್ರಿ ಅಂತ ಕೇಳ್ದೆ. ಇಲ್ಲವ ನಾನು ನಿನ್ನ ಯಾವತ್ತಾರ ನಾನು ದುಡ್ಡಾಗಲಿ ಬಂಗಾರ ಆಗಲಿ ಮುಚ್ಚಿನವ ಅಂತ ನಮ್ಮರ ಅಳಕ್ಕೆ ಹಚ್ಚಿಬಿಟ್ರು. ಅಳಕ್ಕೆ ಹತ್ತಿ ಅವ್ನ ಪಕ್ಕದ ಮನೆಗೆ ಅವರು ಆಚೆಯವರು ಬಡಗಿ ಕೆಲಸ ಮಾಡ್ತಿದ್ರು. ಅವ್ರನ್ನೋ ಕೇಳಿದ್ರು, 3 ತಡ ನಮ್ಮ ಮನೆಗೆ ಯಾರು ಬಂದಿದ್ರು, ಹಿಂಗೆ ಒಡವೆ ಎಲ್ಲ ತಗೊಂಡೋಯ್ದಾರ ಅಂದರು. ಅಣ್ಣ ಅವ್ನು ಕಣಣ್ಣ 3 ದಿವಸನೂ ಸಾನ ಬಂದದ್ಲು, ಸಾನ ಹುಡುಗ ಮನು ಬಂದಿದ್ರು, ಓಡಾಡ್ತಿದ್ರು. ಅವಾಗ ಕೊಳ ಕರೀತು, ಬಿಡು ಇನ್ನೇನು ಅಕ್ಕಪಕ್ಕದವರು ಏನೋ ಮಾತಾಡ್ತಾರೆ, ನಾವು ಗೆಸ್ ಮಾಡಲಿಲ್ಲ ಅಣ್ಣ ಅಂತಂದರು. ಹಂಗಂದದಕ್ಕೆ ಅವಳೊಂದು ಫೋನ್ ನಂಬರ್ ಕೊಟ್ಟಿದ್ಲು. ಫೋನು ಸಾನ ಹಿಂಗೆ ನಮ್ಮ ಮನೆಗೆ ಆಗಿತ್ತು ಕಣ, ಫೋನ್ ಬೇಗ ಎತ್ತಿದ್ಲು. ಸಾನ ಹಿಂಗೆ ಬೆಂಗಳೂರು ಹಿಂಗೆ ಬಂಗಾರ ಎಲ್ಲ ಹೋಗಿತ್ತಲ್ಲೇ, ಇನ್ನಿನ್ನು ನೋಡ್ದೇನೆ ಬೀರ್ ಕದ ತೆಗ್ದು ಒಂದೇ ಗೊತ್ಕಣೆ, ಅದು ಹಂಗೆ ಐತೆ ಬೀರಿನ ಕದ ತೆಗ್ದಿಲ್ಲ. ಇಲ್ಲಕ್ಕ ನಾವು ಬೆಂಗಳೂರಾಗ ಅದೀವಿ ಅಂದ್ಲು. ನಾನು ಅವತ್ತು ಬಂದೋದ ನಾವು ಬೆಂಗಳೂರಾಗ ಅದೀವಿ ಅಂದ್ಲು. ಆಯಿತು ಬಾರವ ಅಂತಂದೆ. ಬಾ ನೋಡೋಣ ಕೇಳೋಣ ಅಂದೆ. ಆಮಾಗೆ ಬೆಂಗಳೂರಾಗ ಅದೀನಿ ಅಂದಳು. ಅಲ್ಲೇ 5:30 ನಮ್ಮ ಮನೆಗೆ ರೌಡ್ಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಲು. ಜಗಳ ಆಡಕ್ಕೆ, ಕೇಳಕ್ಕೆ ಮಾಡಕ್ಕೆ ನಮ್ಮನೆಗೆ ನುಗ್ಗಿಬಿಟ್ರು. ನೀನು ಹೆಂಗೆ ಸುಮ್ಮನೆ ನಮಗೆ ಕಳ್ತನ ಹೊಡಿಸಿದೆ ಹಂಗೆ ಹಿಂಗೆ ಅಂತ ಒಳ್ಳೊಳ್ಳೆ ಬಟ್ಟೆ ಹಾಕ್ಯಂಡು ಬಂದ್ಬಿಟ್ರು. ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ ಅಷ್ಟೊತ್ತಿಗೆ. ಇಲ್ಲೇ ರೂರಲ್ ಸ್ಟೇಷನ್ನಲ್ಲಿ ಕೊಟ್ಟು ಬಂದ್ವಿ. ಆಮೇಲೆ ಸಬ್ ಇನ್ಸ್ಪೆಕ್ಟ್ರು ನಾಗರಾಜ್ ಸಾರು, ಪೊಲೀಸು, ನಾಯಿ, ಜೀಪ್ 2 ಎಲ್ಲ ಬಂದು ಆಮೇಲೆ ನಾಯಿ ಫಸ್ಟ್ ಒಳಗೆ ಬಿಟ್ರು. ಆ ನಾಯಿ ಎಲ್ಲ ಬೀರ್ ಹತ್ರ ಹೋತು, ಅಡುಗೆ ಮನೆಗೆ ಹೋತು. ನಾನು ಹಿಂಗೆ ಅಡುಗೆ ಮನೆ ಹತ್ರ ನಿಂತಿದ್ದೆ, ಬೀರೆಲ್ಲ ಹಿಂಗೆ ಕೆರೆದು ಬಂದು ಹೋಗಿ ಆಮೇಲೆ ನನಗೆ ಗೌ ಗೌ ಅಂತು 2 ಸರಿ. ಹಂಗಂದದ್ದು ಅವ್ರ ಅಜ್ಜಿ ಮನೆ ಕಡೆ ಕರೆಕ್ಟಾಗಿ ಹೋತು ನಾಯಿ. ಅವ್ರು ಹಿಡ್ಕೊಂಡವರು ಪೊಲೀಸ್ನವರು. ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದು ದುರ್ಗ ಕಡೆಗೆ ಹೋತು, ಜೀಪ್ ಹಚ್ಕೊಂಡ್ರು. ಆಮೇಲೆ ಹೌದು ಸರ್ ಕೇಳಿದರು ಮತ್ತೆ ನನಗೆ, ಏನು ಹ್ಞೂ ಸರ್ ನಾಯಿ ಹೆಂಗೆ ಬಂದು ಹೋತಾ ಹಂಗೆ ಬಂದು ಹೋದ್ಲು ಸರ್ ಅಂತ ಅಂದೆ. ಹಂಗಂದದ್ದು ಕಂಪ್ಲೇಂಟ್ ಆತಾ. ಮತ್ತೆ ತಿರ್ಗಾ ಇನ್ನೊಂದು ಸರಿ ಕರೆಸಿದ್ರು ಪೊಲೀಸ್ನವ್ರು ನನಗೆ. ಇನ್ನೊಂದು ದಿವಸ ಹೋಗಿ ಬಂದು ಅಷ್ಟೇ ಸರ್, ಹೋಗಿ ಬಂದು ಅಷ್ಟೇ ನಾವು. ಆಮೇಲೆ ಮತ್ತೆ ಇನ್ನೊಂದು ಸರಿ ರೌಡಿಗಳು ಕರ್ಕೊಂಬಂದು ನಾವು ಸ್ಟೇಷನ್ಗೆ ಹೋಗಕ್ಕೂ ಅವ್ರು ರೌಡಿ ಕರ್ಕೊಂಬರಕ್ಕೂ ಅವನೇ ಬಂದು ರಾಘವೇಂದ್ರ ಬಂದು ಹಂಗೆ ನಮ್ಗೆ ಹೊಡಿಯೋಕ್ಕೆ ಬಂದ್ಬಿಟ್ಟ ಸರ್. ಹೊಡಿಯೋಕ್ಕೆ ಬಂದಮೇಲೆ ಆಮೇಲೆ ಬೇಗ ನಿಂಗಪ್ಪ ಐತಿ ಅಯ್ಯಪ್ಪ ಈಗ ಮೆಂಬರ್ ಆವಣ್ಣ ಬಂದು ಬಿಡಿಸ್ತು. ಇಲ್ಲಾಂದ್ರೆ ನಮ್ಗೆ ಹೊಡೆದೇ ಬಿಡೋರು. ಇಬ್ಬರು ಬಂದು ಒಳಗೆ ನುಗ್ಗಿ ಹೊಡಿತಾರೆ. ಫೋಟೋ ಹೊಡ್ಕೊಳಕ್ಕೆ ಬರ್ತಾನೆ, ವಿಡಿಯೋ ಕಾಲ್ ಮಾಡ್ತೀನಿ ಅಂತಾನೆ. ನಮ್ಮ ಅಕ್ಕರ ಮಕ್ಕಳು ಅವರೆಲ್ಲ ದೂರ ಹೋಗೇ ಬಿಟ್ರು, ನಮ್ಗೆ ಈ ಸವಾಸ ಬೇಡ ಅಂತಂದೇಳಿ. ಅವನು ರೌಡಿ ಅಂತ ಅದಕ್ಕೆ ನಿಂಗಪ್ಪ ಐತಿ ಸಾಕ್ಷಿ ಹೇಳ್ತದೆ, ಬೇಕಾದ್ರೆ ಕರೆದ್ರು ಅವಣ್ಣ ಹೇಳ್ತು, ನಾನು ಬಂದು ಸಾಕ್ಷಿ ಹೇಳ್ತಮ್ಮ ನಾನೆಲ್ಲ ಮೆಡ್ಸಿದ್ದು ಅಂತ. ಆವಾಗ ನಾವೇ ಮಾಡ್ತೀವಿ, ಗಂಡ ಹೆಂಡತಿ ಹೆದರಿಕೆಂದು ಸುಮ್ಮನೆ ಆಗ್ಬಿಟ್ವಿ. ಹೋಗಿ ಕೇಸು ವಾಪಸ್ ತಗೊಂಡು, ನಾನು ಕೇಸ್ ವಾಪಸ್ ತಗೊಳಲ್ಲ ಅಲ್ಲೇ ಇರಲಿ, ಹೋಗಿ ಹೇಳಿ ಬರ್ತೀವಿ. ನಮ್ಮ ಮೇಲೆ ಹಿಂಗೆ ರೌಡಿ ಜಂಪ್ ಬರ್ತಾರೆ ಸರ್, ಕಳೆದೋದ್ರು ಹೋಗತ್ತೆ, ನಮಗೆ ಹೆಣ್ಮಕ್ಳಿಲ್ಲ ಒಡವೆ ಹೋದ್ರೋಕತ್ತೆ, ನಮ್ದು ಹೊಲ ಮನೆ ಐತೆ ಮಾಡಿಸ್ಕೊಂತೀವಿ, ಅವಳು ಪುಟ್ಟ ಬಾತ್ ಹೆಂಗ್ಸು ಹೋಗ್ಲಿ ಬಿಡು ಸರ್, ಅವಳಿಗೇನು ದೇವರು ಒಳ್ಳೇದು ಮಾಡಲ್ಲ ಅಂದ್ವಿ. ಆಮ್ಯಾಗೆ ಒಂದು 3 ತಿಂಗಳು 6 ತಿಂಗಳಾದಮೇಲೆ 1 ವರ್ಷ ನಡೀತಲ್ಲ, ಆಮ್ಯಾಗ ಹೋದ್ರೆ ಆ ಸಣ್ಣ ಹುಡುಗಿನ ಪ್ರಮಾಣ ಮಾಡಿದ್ಲು. ನಾನು ಆಂಜನೇಯನ ಧೂಳ್ತ ತಗೊಂಡೋಗಿದ್ದೆ. ಈಗಲೂ ಹೇಳಿದ್ರೆಲ್ಲ ಕರೆಕ್ಟ್ ಐತೆ ಅಲ್ಲಿ ತಗೊಂಡೋಗಿದ್ದೆ. ಇದನ್ನು ಮುಟ್ಟು ಪ್ರಮಾಣ ಮಾಡೋ ಮತ್ತೆ ಅಂದೆ. ಅದು ಮುಟ್ಲಿಲ್ಲ ಸರ್. ಅವಳು ಬೇಡ ಅಂದ್ಲು. ಆ ಹುಡುಗಿನ ಇವಳ ಆಣೆಗೂ ಆ ಮಗಳು ನಿಂಗೆ ಆಣೆ ಅಂತದಲ್ಲ, ಆ ಹುಡುಗಿನ ನಾನು ಕರ್ಕೊಂಡೆ. ಏಯ್ ನೀನು ಬಂಗಾರ ತಿಂದರೆ ನೀನೇ ತಿನ್ನ, ಆ ಹುಡುಗಿನ ಸಾಕ್ಯಂತ ತಮ್ಮರೆ ಅಂತಂದೇಳಿ ಹಿಡ್ಕೊಂಡೆ. ಆಮೇಲೆ ಆವಾಗಿಂದ ನಾನು ದರ್ಶನ ಫ್ಯಾನು, ನಾನು ಎಂಥದ್ದು ಸಂಘದ ಲೀಡ್ರ್ ಆಗೀನಿ ಹಂಗೆ ಹಿಂಗೆ ಅಂತ ಪೊಲೀಸ್ನವ್ರಿಗೆ ಹೇಳಿ ಅದು ಸುಳ್ಳು ಅಂತ ಬರೀಸ ಅಂತಂದೇಳಿ ಅವನೇ ಹೇಳ್ಬಿಟ್ಟು ಬರ್ಸಿದ್ದು ಸರ್. ಆ ನಾಗರಾಜ್ ಸರ್ ಅವಾಗ ಇದು ರಿಟೈರ್ಡ್ ಆಗಿಬಿಟ್ರು. ನಾವು ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟೆ. SB ಆಫೀಸ್ಗೆ ಹೋದೆ, DC ಆಫೀಸ್ಗೆ ಹೋದೆ. ಕವಳಪ್ಪರ್ ಇದ್ರು ಸರ್ ಕೇಳ್ಬೇಕಾರೆ, ಕವಳಪ್ಪರ್ ಇದ್ರು. ಆಮೇಲೆ ಅವನ ಎಂತನ SB ಆಫೀಸ್ನಾಗ ಎಂತಾರ ಇದ್ರು ಅವರು. ಅಲ್ಲ ಈಗ ರಾಘವೇಂದ್ರ ದರ್ಶನ್ ಅವ್ರ ಫ್ಯಾನು ಅಂತ ಹೇಳ್ಕೊಂಡು ಇಲ್ಲೆಲ್ಲ ಗಲಾಟೆ ಮಾಡಿದಾರೆ. ಎಲ್ಲ ರೌಡಿ ಜಮ್ ಮಾಡೋದು, ಎಲ್ಲ ರೌಡಿ ಜಮ್. ನಾನು ದರ್ಶನ್ ಫ್ಯಾನು, ನಾನು ಆ ಥರ ಈ ಥರ ಇದೀನಿ, ನಾನು ಅಷ್ಟು ರೌಡಿ ಇದಾರೆ, ನನಗೆ ಇಷ್ಟು ರೌಡಿ ಇದ್ದಾರೆ, ಯಾರು ನನಗೆ ಮಾತಾಡಿಸ್ಲಿ ಅಂತಂದೇಳಿ ನಮ್ಮ ಎಲ್ಲ ಹೇಳೋನು. ನಮ್ಮ ಮುಖನೂ ನೋಡೋಣ, ಇಲ್ಲಿ ಆಟ ಯಾರ್ದ ಬಾಡಿಗೆ ತಂದು ಆಟ ಹೊಡಿಯೋನು. ಆಮೇಲೆ ನಮ್ಮ ಮುಖ ನಾನು ಹಿಂದ್ಗಡೆ ಹೋಗ್ದಂಗೆ ಆಗ್ಬಿಟ್ಟು. ಇವತ್ತು ಪೊಲೀಸ್ ಬಂದಾಗ ನೀವು ಬಂದಾಗ ಹೋಗಿ ನೋಡ್ಕೊಂಬಂದಿ ನೋಡಿ ಸರ್. ಹಿಂಗೆ ರೌಡಿ ಮಾಡೋನು. ನಾನು ಒಂಟಿ ಓಡಾಡೋದೇ ಕಷ್ಟ ಆಗ್ಬಿಡು ಸರ್, ಹೆದರಿಕೊಂಬಿಡ್ತಿದ್ದೆ. ಅವ್ನು ಏನು ಮಾಡ್ತಾನೆ ಎಲ್ಲೋ, ನಾನು ಪೇಟೆಗೆ ಹೋಗೋದೇ ಬಿಟ್ಟೆ. ಎಲ್ಲ ಕೆಟ್ಟ ಮಾತೆಲ್ಲ ಒರೆಸ್ಬಿಟ್ರು ನನ್ನ ಮೇಲೆ. ನೀವೇ ಕಳ್ತನ ಮಾಡಿರ, ನೀವೇ ಬಚ್ಚಿಕೊಂಡಿರ, ಹಾಗೆ ಈಗ ಅಂತ ಹೇಳಿದ್ರು. ಆಯ್ತು ಬಿಡು ಅಂತಂದ್ರೆ ನನ್ನ ಗಂಡನ. ಆಮೇಲೆ ನನ್ನ ಗಂಡ ಇದು ಇಲ್ಲಿ ಬಾರ್ ಹತ್ರ, ಇಲ್ಲೇ ಒಂದು ಬಾರ್ ಐತಲ್ಲ ಕೀರ್ತಿ ಬಾರೆ ಅಂತದೈತೆ, ಆ ಬಾರ್ ಹತ್ರ ಅವ್ರು ಎಣ್ಣೆ ಹೊಡಿಯೋಕೆ ಹೋಗಿದ್ರು. ಈ ಮನೆಗೆ ಬಂದಮೇಲೆ ಅವ್ರ ಹಿಂಬಲ್ ಹತ್ಕೊಂಡು ಹೋಗಿ ಅವ್ರನ್ನೆಲ್ಲ ಎದುರಿಸ್ತಾನೆ. ಏನು ನಿನ್ನ ಹೆಂಡ್ತಿ ಸುಮ್ಮನೆ ನಮ್ಮ ಮೇಲೆಲ್ಲ ಕಳ್ತನ ಹೊರ್ಸಿದ್ಲು ಹಂಗೆ ಹಿಂಗೆ, ನಾವು ಕಳ್ಳರಾಗಿದ್ದೀವ, ನಾವು ಆಗಿದ್ದೀವ, ಹೀಗದೀವ. ನಮ್ಮ ಮನೆಯವರು ಬಾರ್ ಹತ್ರ ಹೋಗ್ದಂಗೆ ಅವ್ರನ್ನ ಎದುರಿಸ್ಬಿಟ್ಟು ನೀನು ಕುತ್ತಿಗೆಜಿಗೆ ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಅವ್ರು ನನಗೆ ಹೇಳ್ದಂಗೆ ಅದನ್ನೇ ಯೋಚನೆ ಇಟ್ಕೊಂಡು ಒಂದು ದಿವಸ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಟ್ರು. ಎಲ್ಲ ಹೋಗಿ ಸಿರಿಗೆರೆ ಹತ್ರ ಈ ಥರ ಎಲ್ಲ ಎದುರಿಸ್ಬಿಟ್ರು. ನಮ್ಗೆ ಸುಮ್ಮನೆ ಆಗಿಬಿಟ್ಟಿವಿ ಸರ್, ನಾವು ಏನೇನು ಮಾತಾಡೋಕ್ಕಾಗಲಿಲ್ಲ. ಹೋದ್ರೆ ಹೋಗ್ತದೆ ಬಿಡಮ್ಮ ಅಂತಂದೇಳಿ ಎಲ್ಲ ನಮ್ಮ ಅಕ್ಕರಿಗೆಲ್ಲ ಬೈದರು. ಹೋದ್ರೆ ಹೋಗತಿ. ಅವಳು ಚೆನ್ನಾಗಿ ಮೆರಿತಾಳೆ, ಹಂಗೆ ಡ್ರೆಸ್ ಮಾಡ್ಕೊಂಡು
ಇಲ್ಲಿ ಬಂದು ಏನೇ ನಾನೇನು ಕಾಣಂಗಿಲ್ಲ ಮುಖನ, ಏನೇ ನೀವೇ ಈ ಥರ ಇರೋದು, ಹಾಗೆ ಹೀಗೆ ಎಂತೆಂತ ಮಾತಾಡೋಳತ್ತೀಯ. ಆ ಕೆಟ್ಟ ಮಾತೆಲ್ಲ ಯಾಕಾಡ, ನಾನು ಸುಮ್ಮನೆ ಅದೇ ಸರ್. ರಾಘವೇಂದ್ರನ ಹೆಂಡತಿ. ರಾಘವೇಂದ್ರ ಹೆಂಡ್ತಿ ಸಹನ ನನಗೇನೆ ಬೈಯಕತ್ತಿದ್ಲು. ಹಂಗಂದು ಆ ಕಡೆ ಮುಖ ತೋರ್ಸ್ದಂಗಲ್ಲ. ಅವಳು ಆ ಅಜ್ಜಿ ದುಡ್ಡು ಕೊಡ್ಬೇಕಾಯ್ತಂತೆ, ಅಲ್ಲಿದ್ಲು ಬಾರ್ ಹತ್ರ. ಆ ಅಜ್ಜಿ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡ್ಲು. ಅಜ್ಜಿ ಅವ್ರು ಒಳ್ಳೆಯವರಲ್ಲ, ಆಕಿ ಗೌರಮ್ಗೆ ಹೇಳ್ತಿದ್ದು ನಾನು, ಅಕ್ಕ ಒಳ್ಳೆಯವರಲ್ಲ ಅವರು, ಬಿಡ್ಕೋಬೇಡ ಅಂದರೆ ಅವಳ ಕೊನೆಗೆ ಅವ್ರ ಮನೆಗೆ ಇಟ್ಕೊಂಡ್ಲು ಕರ್ಕೊಂಬಂದು. ಈಗ ನಿಮ್ ದುಡ್ಡು ತಗೊಂಡು ದರ್ಶನ್ ಅವ್ರ ಹತ್ರ ಹೋಗಿದ್ರು, ನಿಮ್ ಮನೇಲಿ ಒಡ್ಬೇಕದ್ದು ಅಂದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಅಂತ ಹೇಳಿ ಹಾಕ್ಯಂಬಂದು, ಒಳ್ಳೊಳ್ಳೆ ಬಟ್ಟೆ ಹಾಕ್ಯಂಬಂದ್ರು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹಂಗೆ ಒಳ್ಳೆ ಹಳದಿದು ಡ್ರೆಸ್ ಅವನು ಒಳ್ಳೆ ಜೀನ್ಸ್ ಪ್ಯಾಂಟು ಹಿಂಗಿ. ನಾನು ಕೇಳ್ತಿದ್ದೆ, ಇಷ್ಟೊಂದು ಬಟ್ಟೆ ಪೊಲೀಸ್ನವ್ರಿಗೆ ಅಂದೆ, ಇಷ್ಟ ಒಳ್ಳೆ ಬಟ್ಟೆ ಎಲ್ಲಿ ಬಂದ್ವು, ಅರ್ಕ ಪರ್ಕ ಹಾಕ್ಯಂತಿದ್ದೆಲ್ಲೋ, ಉಣ್ಣಕ್ಕಿದ್ದಲ್ಲಿ ನಾನು ಕೊಟ್ಟಿನಿ, ನಾನು ಊಟ ಕೊಟ್ಟಿನಿ, ಇಷ್ಟಕ್ಕೊಂದು ಬಟ್ಟೆ ಎಲ್ಲ ಬಂದ್ವ, ನಂದೇ ಬಂಗಾರ ಮಾರ್ಕೊಂಡು ತಗೊಂಬಂದಿರಲ್ಲ ನಾ ಅಂದೆ. ಅದಕ್ಕೆ ಹ್ಞೂ ಅಂತ ಅವರು ಸುಮ್ಮನೆ ಇದ್ದ, ಆ ಮಾತಿಗೆ ಏನು ಮಾತಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡೋದ ಕೈ ಕಟ್ಕೊಂಡು. ನಾನು ದರ್ಶನ ಫ್ಯಾನು, ನಾನು ಆ ಸಂಘದನು ಈ ಸಂಘದನು ಅಂತ ಹೇಳಿದೆ ಸರ್. ಆ ಸಂಘದ ಹೆಸರು ನನಗೇನು ಗೊತ್ತಾಗಲಿಲ್ಲ, ಒಟ್ಟೆ ಎಲ್ಲ ಈ ಸಂಘದ ನಾನು ಅಂದ್ರೆ. ಅದಕ್ಕೇನಮ್ಮ ಅವರು ಆಯ್ತು ಹೋಗು ಅಂತಂದೇಳಿ ನನ್ನ ಮನೆಗೆ ಕಳಿಸಿದ್ರು. ಅವ್ರನ್ನ ಅಲ್ಲೇ ಹಿಡ್ಕೊಂಡ್ರು. ಅವಳಿಗೆ ಪೊಲೀಸ್ನವ್ರು ಅವಳಿಗೆ ಕಣ್ಣು ಹೊಡಿಯಾರ ಸರ್. ಅವನ ಹೆಸರು ಏನೈತೆ ಪೊಲೀಸ್ದು, ಅವಳಿಗೆ ಕಣ್ಣು ಹೊಡಿಯೋರು, ಅವಳಿಗೆ ಹೇಳೋರು ಸರ್. ಆ ಥರ ಎಲ್ಲ ನಮ್ಮನ್ನೇ ದೂರ ಮಾಡಿದರು. ಅದಕ್ಕೆ ನಾವು ಹೆದರ್ಕೊಂಡು ಸುಮ್ಮನೆ ಆಗ್ಬಿಟ್ಟಿವಿ. ಹೆಂಡ್ತಿ ನಂಗೆ ಅವ್ರ ಅಜ್ಜಿ ಮನೆಗೆ ಇದ್ದವಳನ್ನ ಪಾಪ ಓಡಿಸ್ಕೊಂಬಂದ. ಅವಳ ಮರ್ಯಾದೆಗೆ ಇರ್ತದ್ಲ ಅವಳು ಅವ್ರ ಅಜ್ಜಿ. ಯಾರು ಸಹನ ಕೊಟ್ರಮ್ಮ ಅಂತ ಅವ್ರ ಅಜ್ಜಿನೇ, ಅದು ಅವ್ರ ಮಾವು ಕೊಟ್ಟಿದ್ರು, ಮದುವೆ ಮಾಡ್ಕೊಂಡಿದ್ಲು. ಇವನ್ನೇ ಜೊತೆ ಮಾಡ್ಕೊಂಡು ಓಡಿಸ್ಕೊಂಬಂದ. ಅದು ಕಾಮನ್ ಬಾವಿ ಹತ್ರ ಇತ್ತು ಅವಳ ಮನೆ, ಅವ್ರ ಅಜ್ಜಿ ಕೊಟ್ರಮ್ಮ ಅಂತ. ಇವಳು ಸಹನ ಬ್ಯೂಟಿ ಪಾರ್ಲರ್ ಕಲಿಯಕ್ಕೆ ಓಡಾಡ. ಎರಡನೇ ಹೆಂಡ್ತಿನ ಇವಳೆ ಅವನಿಗೆ ಇಲ್ಲ, ಇವಳೆ ಫಸ್ಟ್. ಅವ್ನು ಓಡಿಸ್ಕೊಂಬಂದ, ಅವನೇ ಮದುವೆ. ಇವಳಿಗೆ ಎರಡನೇ ಗಂಡ, ಈಕೆಗೆ ಎರಡನೇ ಗಂಡ ಅವನು ರಘು. ಮೊದಲ ಗಂಡ ಅವನು ಗೋಡೆ ಕಟ್ಟುತ್ತ ಕೆಲಸ ಮಾಡ್ತಾನೆ, ಈಗಲೂ ಕೆಲಸ ಮಾಡ್ತಾನೆ, ಗಾರೆ ಕೆಲಸ ಮಾಡ್ತಿದ್ದ, ಈಗಲೂ ಅದೇ ಮಾಡ್ತಾರೆ. ಚೆನ್ನಾಗಿದ್ರು ಅವ್ರು, ಹೆಂಗ ಮರ್ಯಾದೆಗೆ ಇದ್ರು ಅವರು. ಅವ್ರ ಮನೆಯಿಂದ ಓಡೆ ಬಂದ್ಲು ಇವಳು, ಓಡೆ ಬಂದು ಇವಳಿಗೆ ಎರಡನೇ ಗಂಡ ಅವನು. ಆಮೇಲೆ ಈಗ ನೀನು ಕುಡ್ಕೊಂಬಂದು ರೌಡಿ ಜಂಪ್ ಮಾಡೋದು ಗಾಲ್ಟಿ ಮಾಡೋದು ಮಾಡ್ತಿದ್ನಂತಲ್ಲ, ಅದಕ್ಕೆ ಈಗ ನೀನು ಬೇಡ ಹೋಗಲ್ಲ ಅಂತ ಕಳಿಸಿದ್ಲು. ಈಗ ಮೊನ್ನೆ ದುಡ್ಡು ಕೊಟ್ಟಾಗ ಬಿಡಿಸ್ಕೊಂತಾಳಂತೆ, ಇಲ್ಲಾಂದ್ರೆ ಇಲ್ಲಂತೆ. ಆಮೇಲೆ ಈಗ ಅಲ್ಲೋಗಿ ಬೆಂಗಳೂರಿಗೆ ಹೋಗಿ ದುಡ್ಡು ಇಸ್ಕೊಂಬಂದ್ಲ. ದುಡ್ಡು ಇಸ್ಕೊಂಬಂದು ಅದ್ರಾಗ 1 ಲಕ್ಷ ಬಚ್ಕೊಂಡಾಳಂತಲ್ಲ, ಏನೇ ಮಾಡ್ಕೊಂಡಾರ ಅದು ನನಗೆ ಗೊತ್ತಿಲ್ಲ. ಇದಿಷ್ಟು ರಾಘವೇಂದ್ರ ಅಕ್ಕಪಕ್ಕದ ನಿವಾಸಿಗಳ ಮಾತು. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.